ನಿನ್ನೆ ದಿನ ರಾಷ್ಟ್ರೀಯ ಸಮಾವೇಶದಲ್ಲಿ 10 ವರ್ಷಗಳ ಕಾಲ ನರೇಂದ್ರ ಮೋದಿಜಿಯವರ ಆಡಳಿತದ ಎಲ್ಲ ಕಾರ್ಯಕ್ರಮಗಳ ಅನಾವರಣ ಮಾಡೋ ರೀತಿಯಲ್ಲಿ ಎಲ್ಲ ಕಾರ್ಯಕರ್ತರ ಮುಂದೆ ವಿವರವಾಗಿ ವಿವರಣೆ ನೀಡುವುದರ ಜೊತೆಯಲ್ಲಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ 400 ಸೀಟ್ಗಳನ್ನು ಗೆದ್ದು ಮತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು, ನರೇಂದ್ರ ಮೋದಿಜಿಯವರು ಆಡಳಿತ ಮುಂದುವರಿಬೇಕು, ಈ ನಿಟ್ಟಿನಲ್ಲಿ ಕಾರ್ಯಕರ್ತರಿಗೆ ಮಾರ್ಗದರ್ಶನವನ್ನು ಮಾಡತಕ್ಕಂಥ ಕೆಲಸ ನಡೀತು. ಆದರೆ ಸಿದ್ದರಾಮಯ್ಯನವರು ಬರೀ ಸುಳ್ಳು ಆರೋಪಗಳನ್ನ ಮಾಡೋದರ ಮೂಲಕ ಯಾವುದೇ ಅಭಿವೃದ್ಧಿಯನ್ನು 8 ತಿಂಗಳಲ್ಲಿ ಮಾಡಿಲ್ಲ. ನಮ್ಮ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು, ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಯೋಜನೆಗಳನ್ನು ಈಗ ಬಜೆಟ್ ಭಾಷಣದಲ್ಲಿ ಮತ್ತೊಮ್ಮೆ ಓದಿ ಜನರಿಗೆ ಸುಳ್ಳನ್ನು ಬಿತ್ತತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಅಲ್ಲದೇ ಉದಾಹರಣೆಗೆ ಹೇಳೋದಾದರೆ ಅಥಣಿ ಕೊಟ್ಟಲ್ಗೆ ಅಮಾಜೇಶ್ವರ ಏತ ನೀರಾವರಿ ಬೊಮ್ಮಾಯಿಯವ್ರ ಸರ್ಕಾರದಲ್ಲೇ ಮಂಜೂರಾಗಿ ಟೆಂಡರ್ ಕೂಡ ಆಗಿತ್ತು. ಚುನಾವಣೆ ನೀತಿ ಸಂಹಿತೆ ಬಂದದ್ರಿಂದ, ಚುನಾವಣೆ ನೀತಿ ಸಂಹಿತೆಯಲ್ಲಿ ಆ ಟೆಂಡರ್ ಸಿಗಾಕೊಂಡದ್ರಿಂದ ಟೆಂಡರ್ ಫೈನಲ್ ಮಾಡಲಿಕ್ಕೆ ಆಗಿದ್ದಿಲ್ಲ. ಆದರೆ ಅದನ್ನು ಕೂಡ ನಾವು ಮಾಡಿದ್ದೀವಿ ಅಥಣಿಗೆ ಅಂಥೇಳಿ ಸುಳ್ಳನ್ನು ಜನರ ಮುಂದೆ ಪ್ರದರ್ಶನ ಮಾಡ್ತಕ್ಕಂಥದ್ದು ಮಾಡಿದಾರೆ. ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳೆಲ್ಲ ಆಗಿಲ್ಲ. ಕರ್ನಾಟಕದಲ್ಲಿ 28ಕ್ಕೆ 28 ಸೀಟ್ಗಳನ್ನ ಭಾರತೀಯ ಜನತಾ ಪಕ್ಷ ಗೆಲ್ತದ, ನರೇಂದ್ರ ಮೋದಿಜಿಯವ್ರ ಕೈಗಳನ್ನ ಬಲಪಡಿಸ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.